ಪರಮೇಶ್ವರ್ ಅವ್ರಿಗೆ ಕೂಲಿ ಬೇಡವಾ ಅಂತ. ಅರೆ ಹೌದು, ಹಳೆ ಕೂಲಿ ಅವ್ರದ್ದು, ಇವ್ರದನ್ನ ಲೇಟೆಸ್ಟ್ ಕೂಲಿ ಅವ್ರದ್ದು, ಹಳೆ ಬಾಕಿ ಕೂಲಿ ಅವ್ರದ್ದು. ಅದರಿಂದ ಹಳೆ ಕೂಲಿ ತೀರ್ಮಾನ ಆದಮೇಲೆ ಹೊಸ ಕೂಲಿ ಕೊಡ್ಲಿ ಹೇಳಿದೀವಿ. ನೋಡಿ, ಹೈಕಮಾಂಡ್ ಮುಂದೆ ಪಕ್ಷದ ವಿಚಾರ, ನಮ್ಮ ವಿಚಾರ, ಇನ್ನೊಬ್ಬರ ವಿಚಾರ ಏನೆಲ್ಲ ಮಾತಾಡಿದೀವಿ ಅದನ್ನೆಲ್ಲ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋವಂಥ ವಿರೋಧಿಲ್ಲ. ಕೆಲವು ನಮ್ಮ ಆಂತರಿಕ ವಿಚಾರಗಳಿರ್ತವೆ, ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಆದರೆ ಒಂದಂತೂ ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟಕ್ಕೆ ಸೀಮಿತವಾಗಿ ಈಗಿರ್ತಕ್ಕಂಥ ಗೊಂದಲವನ್ನು ಆದಷ್ಟು ಜಾಗ್ರತೆ ನಿವಾರಣೆ ಮಾಡಿ ಅಂತ ಹೇಳಿದ್ದೇವೆ. ಅದಕ್ಕೆ ಅವರು ಸಹಮತಿ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಇವರು ಡಾಕ್ಟರ್ ಪರಮೇಶ್ ಎಷ್ಟು ವರ್ಷ ಇದ್ರಿ? ಅವ್ರು 8 ವರ್ಷ ಇದ್ರು, ಮತ್ತೆ ಇನ್ನೂ 2 ವರ್ಷ ಬಾಕಿ ಐತಲ್ಲ. ಮುರಿಬೇಕು. ಈಗ ಮುಖ್ಯಮಂತ್ರಿ ದಾಖಲೆ, ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಹಂಗೆ ಕೆಪಿಸಿಸಿ ಅಧ್ಯಕ್ಷರ ದಾಖಲೆನ ಸನ್ಮಾನ್ಯ ಶಿವಕುಮಾರ್ ಮುರಿಲಿ ಅಂತ ಆಶಯ ನಂದು, ಮುರಿಲಿ ಅಂತ ಆಶಿಸ್ತೇನೆ. ಪರಮೇಶ್ವರ್ ಅವ್ರಿಗೆ ಕೂಲಿ ಬೇಡವಾ ಅಂತ. ಅರೆ ಹೌದು, ಹಳೆ ಕೂಲಿ ಅವ್ರದ್ದು, ಇವ್ರದನ್ನ ಲೇಟೆಸ್ಟ್ ಕೂಲಿ ಅವ್ರದ್ದು, ಹಳೆ ಬಾಕಿ ಕೂಲಿ ಅವ್ರದ್ದು. ಅದರಿಂದ ಹಳೆ ಕೂಲಿ ತೀರ್ಮಾನ ಆದಮೇಲೆ ಹೊಸ ಕೂಲಿ ಕೊಡ್ಲಿ ಹೇಳಿದೀವಿ. ನೋಡಿ, ಹೈಕಮಾಂಡ್ ಮುಂದೆ ಪಕ್ಷದ ವಿಚಾರ, ನಮ್ಮ ವಿಚಾರ, ಇನ್ನೊಬ್ಬರ ವಿಚಾರ ಏನೆಲ್ಲ ಮಾತಾಡಿದೀವಿ ಅದನ್ನೆಲ್ಲ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋವಂಥ ವಿರೋಧಿಲ್ಲ. ಕೆಲವು ನಮ್ಮ ಆಂತರಿಕ ವಿಚಾರಗಳಿರ್ತವೆ, ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಆದರೆ ಒಂದಂತೂ ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟಕ್ಕೆ ಸೀಮಿತವಾಗಿ ಈಗಿರ್ತಕ್ಕಂಥ ಗೊಂದಲವನ್ನು ಆದಷ್ಟು ಜಾಗ್ರತೆ ನಿವಾರಣೆ ಮಾಡಿ ಅಂತ ಹೇಳಿದ್ದೇವೆ. ಅದಕ್ಕೆ ಅವರು ಸಹಮತಿ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಇವರು ಡಾಕ್ಟರ್ ಪರಮೇಶ್ ಎಷ್ಟು ವರ್ಷ ಇದ್ರಿ? ಅವ್ರು 8 ವರ್ಷ ಇದ್ರು, ಮತ್ತೆ ಇನ್ನೂ 2 ವರ್ಷ ಬಾಕಿ ಐತಲ್ಲ. ಮುರಿಬೇಕು. ಈಗ ಮುಖ್ಯಮಂತ್ರಿ ದಾಖಲೆ, ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಹಂಗೆ ಕೆಪಿಸಿಸಿ ಅಧ್ಯಕ್ಷರ ದಾಖಲೆನ ಸನ್ಮಾನ್ಯ ಶಿವಕುಮಾರ್ ಮುರಿಲಿ ಅಂತ ಆಶಯ ನಂದು, ಮುರಿಲಿ ಅಂತ ಆಶಿಸ್ತೇನೆ.